ಕ್ವೆಶನ್ ಕಾಡ್ತಾ ಇರ್ಬೋದು, ಯಾವ ಬೇಬಿ ಆಯಿತು ಅಂತ. ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷು ವ್ಲಾಗ್ಸ್ ಕನ್ನಡ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹಾಗೆ ತುಂಬ ದಿನ ಆದಮೇಲೆ ವ್ಲಾಗ್ನ ಮಾಡ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಒಂದು ಬಿಗ್ ಕ್ವೆಶನ್ ಇರ್ಬೋದು, ಯಾಕೆ ವ್ಲಾಗ್ ಮಾಡ್ತಾ ಇಲ್ಲ, ಹಾಗೆ ಪಾಪು ಆಯಿತಾ, ಯಾವ ಪಾಪು, ಹಾಗೆ ಯಾವಾಗ ಡೆಲಿವರಿ ಆಗಿದೆ ಅಂತ ನಿಮ್ಮೆಲ್ಲರಿಗೂ ಕ್ವೆಶನ್ ಕಾಡ್ತಾ ಇರ್ಬೋದು. ನನಗೆ ಡೆಲಿವರಿ ಆಗಿದೆ. ನಾನು ಹಾಗೆ ಪಾಪು ಇಬ್ಬರು ಕೂಡ ಚೆನ್ನಾಗಿದ್ದೀವಿ. ಡೆಲಿವರಿ ಆದಮೇಲೆ ಬಾಣಂತನ ಹಾಗೆ ಸೆಲ್ಫ್ ಕೇರ್ ಅಂತ ನಾನೇ ಸ್ವಲ್ಪ ದಿನ ಬ್ರೇಕ್ ತಗೊಂಡಿದ್ದೆ. ಹಾಗೆ ಲಾಸ್ಟ್ ವ್ಲಾಗ್ ಅಂದರೆ ಸೀಮಂತ ವ್ಲಾಗಲ್ಲೇ ನಿಮ್ಮೆಲ್ಲರಿಗೂ ಹೇಳಿದ್ದೆ ಡೆಲಿವರಿ ಆಗಿದೆ ಅಂತ. ಹಾಗೆ ಇವಾಗ ಒಂದು ಸ್ವಲ್ಪ ಮಂತ್ಸ್ ಆದಮೇಲೆ ವ್ಲಾಗ್ನ ನಾನು ಮಾಡ್ತಾ ಇದ್ದೀನಿ. ಹಾಗೆ ನಾನು ಡೆಲಿವರಿ ಸ್ಟೋರಿ ಹೇಳೋದಾದರೆ ನಿಮಗೆ, ನಂದು ಸೀಮಂತ 9 ಮಂತಿಗೆ ಇದ್ದಿದ್ದಲ್ವ. 9 ಮಂತ್ಗೆ ಸೀಮಂತ ಇದ್ದಿದ್ದರಿಂದ ನನಗೆ ಸೀಮಂತ ಆಗಿ 10 ಡೇಸ್ಗೆ ಡೆಲಿವರಿ ಆಯಿತು. ಹಾಗಾಗಿ ನಾನು ಸೀಮಂತ ವ್ಲಾಗ್ನ ಕೂಡ ಹಾಕೋದು ಲೇಟ್ ಆಯಿತು. ಅಂದರೆ ನಾನು ಸೀಮಂತ ಆಗಿ ನಮ್ಮೂರಲ್ಲಿ ಅಂದರೆ ಬಣ್ಕಲಲ್ಲಿ ಇಲ್ಲಿ 2 ಡೇಸ್ ಇದ್ದೆ. ಆದಮೇಲೆ ನನಗೆ ಮಂಗಳೂರಿಗೆ ಹೋಗೋಕ್ಕಿತ್ತು. ನಾನು ಮಂಗಳೂರಿಗೆ ಹೋಗಿ ನೆಕ್ಸ್ಟ್ ಡೇನೇ ನನಗೆ ಚೆಕಪ್ ಇತ್ತು. ಹಾಗೆ ನಾವು ಚೆಕಪ್ಪಿಗಂತ ಹೋದ್ವಿ. ಅಲ್ಲಿ ಡಾಕ್ಟರ್ ಎಲ್ಲ ಚೆಕಪ್ ಮಾಡಿ ಎಲ್ಲ ನಾರ್ಮಲ್ ಇದೆ, ಹಾಗೆ ನಿನಗೆ ಇನ್ನೊಂದು ವೀಕಲ್ಲಿ ಡೆಲಿವರಿ ಆಗುತ್ತೆ ಅಂತ ಅವ್ರು ಹೇಳಿದರು. ಆಗಿಲ್ಲ ಅಂದರೂ ನಿನಗೆ ಇನ್ನೂ 15-20 ಡೇಸ್ ಟೈಮ್ ಇದೆ, ಅಷ್ಟರೊಳಗೆ ಆಗಿಲ್ಲ ಅಂದರೆ 1 ವೀಕ್ ಬಿಟ್ಟು ಬಾ ಅಂತ ಕೂಡ ಹೇಳಿದರು. ಆ ಡಾಕ್ಟ್ರು ಇಷ್ಟು ಹೇಳಿದ್ರಲ್ಲ ಅಂತ ನಾವು ಕೂಡ ಮನೆಯವರೆಲ್ಲ ಅಂದರೆ ಹೋಗಿದ್ವಿ. ಹಾಸ್ಪಿಟಲಿಂದ ರಿಟರ್ನ್ ಮನೆಗೆ ಬಂದ್ವಿ. ಹಾಗೆ ಬಂದಿದ್ದು ನೈಟ್ ಒಂದು ಈವ್ನಿಂಗಿಂದನೇ ನನಗೆ ಒಂದು ಸ್ವಲ್ಪ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ನನಗೆ ಡೆಲಿವರಿ ಪೇಯ್ನ್ ಬರ್ತಾ ಇದೆ ಅಂತ ನನಗೆ ಗೊತ್ತಾಗ್ತಾ ಇರಲಿಲ್ಲ. ಯಾಕಂದರೆ ಅವ್ರು ಇನ್ನೂ 1 ವೀಕ್ ಅಂತ ಹೇಳಿದ್ರಲ್ಲ, ನನಗೆ ಅವತ್ತು ದಿನವೇ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗಿದ್ದರಿಂದ ನನಗೆ ಅದೇ ನೋವು ಅಂತ ನನಗೆ ಗೊತ್ತಾಗಿಲ್ಲ. ಹಾಗೆ ಒಂದು ನೈಟ್ ಟೈಮ್ ಆಗ್ತಾ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಪೇಯ್ನ್ ಆಗ್ತಾ ಬಂತು. ಆದರೆ ನಾನು ಇದು ಡೆಲಿವರಿ ಟೈಮ್ ಹತ್ರ ಇದೆಯಲ್ಲ, ಸ್ವಲ್ಪ ಪೇಯ್ನ್ ಬರ್ತಾ ಇರ್ಬೋದು ಅಂತಲೇ ಅಂದ್ಕೊಂಡೆ. ಹಾಗೆ ಒಂದು ಸ್ವಲ್ಪ ಟೈಮ್ ಆಗ್ತಾನೆ ಸ್ವಲ್ಪ ಜಾಸ್ತಿನೇ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಹಾಗೆ ಮನೇಲಿ ಹೇಳಿದರು, ಇನ್ನು ವೆಯ್ಟ್ ಮಾಡೋದು ಬೇಡ, ಹಾಸ್ಪಿಟ್ಲಿಗೆ ಹೋಗೋಣ ಅಂತ. ಹಾಗೆ ನನಗೆ ಒಂದು ಸ್ವಲ್ಪ ಬ್ಲೀಡಿಂಗ್ ಆಗೋಕ್ಕೂ ಕೂಡ ಸ್ಟಾರ್ಟ್ ಆಯಿತು. ಹಾಗೆ ನಾವು ನೈಟು 3 ಗಂಟೆ ಅಷ್ಟೊತ್ತಿಗೆ ಹಾಸ್ಪಿಟಲ್ಗೆ ಹೋದ್ವಿ. ಹಾಗೆ ಅಲ್ಲಿ ಹೋದ್ಮೇಲೆ ಡಾಕ್ಟ್ರು ಎಲ್ಲ ಚೆಕ್ ಮಾಡಿ ನೆಕ್ಸ್ಟು 12 ಗಂಟೆ ಒಳಗೆ ಅಂದರೆ ಆಫ್ಟರ್ನೂನ್ ಡೆಲಿವರಿ ಆಗುತ್ತೆ ಅಂತ ಹೇಳಿದರು. ಹಾಗೆ ಹೋದಾಗ ಅವರು ಡ್ರಿಪ್ಸ್ ಎಲ್ಲ ಹಾಕಿ ಪೇಯ್ನ್ ಬರೋಕ್ಕೆ ಬಿಟ್ಟರು. ನಾನು ಅಷ್ಟು ಟೈಮ್ ಆಗುತ್ತಾ ಅಂತ ಅಂದ್ಕೊಂಡಿದ್ದೆ. ನೆಕ್ಸ್ಟು ಅವರು ಮಾರ್ನಿಂಗ್ ಆಗಲಿ ಅಂತ ಹೇಳಿದ್ರಲ್ಲ, 5 o'clock ಅಷ್ಟೊತ್ತಿಗೆಲ್ಲ ಡಾಕ್ಟರ್ಸ್ ಎಲ್ಲ ಬಂದರು. ಇನ್ನು ಲೇಬರ್ ರೂಮಿಗೆ ಕರ್ಕೊಂಡು ಹೋದರು. ನಾನು ಅಂದರೆ ಇನ್ನೂ ಪೇಯ್ನ್ ಬರುತ್ತೆ, ಇನ್ನೂ ಡೆಲಿವರಿ ಲೇಟ್ ಅಂತ ಅಂದ್ಕೊಂಡಿದ್ದೆ. ನನಗಾಗಲೇ ಡೆಲಿವರಿ ಪೇಯ್ನ್ ಎಲ್ಲ ಸ್ಟಾರ್ಟ್ ಆಗಿತ್ತು, ಅಂದರೆ ತುಂಬ ಬರ್ತಾ ಇತ್ತು. ಹಾಗೆ ನನಗೆ ಮಾರ್ನಿಂಗ್ 5 o'clock ಅಷ್ಟೊತ್ತಿಗೆ ತುಂಬ ಪೇಯ್ನ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ನನಗಂತೂ ಪೇಯ್ನ್ ತುಂಬಾ ಬರ್ತಾ ಇತ್ತು. ಯಾವಾಗ ಡೆಲಿವರಿ ಆಗುತ್ತಂತ ನಾನು ಕೂಡ ವೆಯ್ಟ್ ಮಾಡ್ತಾಯಿದ್ದೆ. ನನಗೆ ಒಂದು ಮಾರ್ನಿಂಗ್ 7 o'clockಗೆ ಡೆಲಿವರಿ ಕೂಡ ಆಯಿತು. ನನಗೂ ತುಂಬ ಖುಷಿ ಆಯಿತು ಡೆಲಿವರಿ ಆದಾಗ. ಹಾಗೆ ನಾನು ಕೂಡ ಸೂಪರ್ ಎಕ್ಸೈಟ್ ಆಗಿದ್ದೆ, ಯಾವ ಬೇಬಿ ಆಯಿತು, ಹಾಗೆ ಬೇಗನೆ ಡೆಲಿವರಿ ಆಯಿತು ಅಂತ ನನಗೆ ಖುಷಿ ಆಗ್ತಾಯಿತ್ತು. ಹಾಗೆ ನಿಮಗೂ ಈಗ ಕ್ವೆಶನ್ ಕಾಡ್ತಾ ಇರ್ಬೋದು, ಯಾವ ಬೇಬಿ ಆಯಿತು ಅಂತ. ಹಾಗೆ ನಾನು ಕೂಡ ಇನ್ನೂ ಡ್ರ್ಯಾಗ್ ಮಾಡಲ್ಲ, ಇವಾಗಲೇ ಹೇಳ್ತೀನಿ ಯಾವ ಬೇಬಿ ಆಯಿತು ಅಂತ. ನನಗೆ ಗರ್ಲ್ ಬೇಬಿ ಆಯಿತು. ನನಗಂತೂ ತುಂಬ ಖುಷಿ ಆಯಿತು ಗರ್ಲ್ ಬೇಬಿ ಆಗಿರೋದು. ಹಾಗೆ ನನ್ನ ಹಸ್ಬೆಂಡಿಗೂ ಅಷ್ಟೇ, ಫ್ಯಾಮಿಲಿ ಎಲ್ಲರಿಗೂ ಕೂಡ ಇಷ್ಟ ಆಯಿತು. ಹಾಗೆ ನನಗೆ ಪುಟ್ಟು ಮಹಾಲಕ್ಷ್ಮಿ ಬಂತು ಅಂತಲೇ ಹೇಳ್ಬೋದು. ನಾನು ಪಾಪು ಇಬ್ಬರು ಕೂಡ ಈಗ ಹೆಲ್ದಿ ಆಗಿದ್ದೀವಿ. ಹಾಗೆ ಬೇಬಿದು ಬರ್ತ್ ವೆಯ್ಟ್ ಎಷ್ಟಿತ್ತು ಅಂತ ನೀವು ಕೇಳೋದಾದರೆ 2.8 kg ಇತ್ತು, ಹೆಲ್ದಿ ಬರ್ತ್ ವೆಯ್ಟ್ ಇತ್ತು. ಹಾಗೆ ಇನ್ನೊಂದು ವಿಷಯ ಏನು ಅಂತ ಹೇಳಿದರೆ, ನಾನು ಚೆಕಪ್ಪಿಗೆ ಹೋಗಿದ್ದ ಈವ್ನಿಂಗಿಂದನೇ ನನಗೆ ಪೇಯ್ನ್ ಸ್ಟಾರ್ಟ್ ಆಗಿರೋದ್ರಿಂದ ನಾನು ಜಾಸ್ತಿ ಏನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ನನಗೂ ನಿಮ್ಮ ಜೊತೆ ಸ್ವಲ್ಪ ಶೇರ್ ಮಾಡ್ಕೋಬೇಕು ಅಂತ ಇತ್ತು. ಹಾಗೆ ಆ ಸಿಚುವೇಷನಲ್ಲಿ ಏನು ಕೂಡ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ. ಆದರೆ ಡೆಲಿವರಿ ಎಲ್ಲ ಆದಮೇಲೆ ಒಂದು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದುಂಟು, ಅದನ್ನು ನಾನೀಗ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನಾನು ಆಗಲೇ ಹೇಳಿದಾಗೆ ಹಾಸ್ಪಿಟ್ಲಿಗೆ ಚೆಕಪ್ಪಿಗೆ ಹೋಗಿ ಬಂದಮೇಲೆ ರೆಸ್ಟ್ ಮಾಡ್ತಾ ಇದ್ದೆ. ನನಗಾಗಲೇ ಸ್ವಲ್ಪ ಪೇಯ್ನ್ ಸ್ಟಾರ್ಟ್ ಆಗ್ತಿತ್ತು. ಎಲ್ಲ ಬ್ಯಾಗ್ ಕೂಡ ಪ್ಯಾಕ್ ಮಾಡಿದ್ವಿ. ನಾನು ವೀಡಿಯೋ ಕೂಡ ಏನೂ ಜಾಸ್ತಿ ಮಾಡ್ಕೊಂಡಿರಲಿಲ್ವಲ್ಲ, ಹಾಸ್ಪಿಟ್ಲಿಗೆ ಹೋಗಿ ಎಲ್ಲ ಡೆಲಿವರಿ ಎಲ್ಲ ಆದಮೇಲೆ ವೀಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ಈಗ ಪಾಪುನ ಹಸ್ಬೆಂಡ್ ಕೈಯಲ್ಲಿ ಕೊಡ್ತಾ ಇದ್ದಾರೆ. ಅವರಿಗೂ ತುಂಬ ಖುಷಿ ಆಯಿತು. ಹಾಗೆ ಅವರಿಗೂ ಹೆಣ್ಣು ಪಾಪು ಅಂದರೆ ತುಂಬ ಇಷ್ಟ. ನಾವು ಸ್ಪೆಷಲ್ ವಾರ್ಡ್ನ ತೊಗೊಂಡಿದ್ವಿ. ಹಾಗೆ ಈಗ ವಾರ್ಡಿಗೆ ಬಂದು ಎಲ್ಲ ಶಿಫ್ಟ್ ಆದಮೇಲೆ ನಾನು ಪಾಪುನ ಎತ್ಕೊತಾ ಇದ್ದೀನಿ. ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಸ್ವಲ್ಪ ಪೇಯ್ನ್ ಕೂಡ ಇತ್ತು. ಈಗ ಚೆಕಪ್ಪಿಗೆಲ್ಲ ನರ್ಸ್ ಎಲ್ಲ ಬಂದು
ನೋಡ್ತಾ ಇದ್ರು. ಹಾಗೆ ಅದಾದಮೇಲೆ ನನಗೆ ಫಸ್ಟು ಟಿಫನ್ ಮಾಡೋಕ್ಕೆ ಹೇಳಿದರು, ಬೇಗ ಬ್ರೇಕ್ಫಾಸ್ಟ್ ತಿನ್ಬೋದು ಅಂತ. ಈಗ ನಾರ್ಮಲ್ ಡೆಲಿವರಿ ಆದ ತಕ್ಷಣವೇ ಟಿಫನ್ ಎಲ್ಲ ಮಾಡೋಕ್ಕೆ ಹೇಳ್ತಾರಲ್ವ, ನಾನು ಕೂಡ ಇಡ್ಲಿ ತಿಂತಾ ಇದ್ದೆ. ನನಗೂ ಕೂಡ ಡೆಲಿವರಿ ಆದಮೇಲೆ ಒಂದು ಸ್ವಲ್ಪ ಪೇಯ್ನು, ಜೊತೆಗೆ ಮಗಳು ಖುಷಿ ಎಲ್ಲ ಮಿಕ್ಸ್ ಆಗ್ತಾ ಇತ್ತು. ಹಾಗೆ ಫ್ಯಾಮಿಲಿಯವ್ರು ಕೂಡ ಎಲ್ಲರೂ ಬಂದಿದ್ರಲ್ಲ, ಅವರಿಗೂ ತುಂಬ ಖುಷಿ. ಎಲ್ಲರೂ ಕೂಡ ಮಾತಾಡ್ಕೊಂಡಿದ್ರು. ಹಾಗೆ ಇದು ನಾನು ನೆಕ್ಸ್ಟ್ ಡೇ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡಿರೋದು. ನನಗೆ 3rd ಡೇ ಡಿಸ್ಚಾರ್ಜ್ ಇದ್ದು, ಅಂದರೆ ನಾರ್ಮಲ್ ಡೆಲಿವರಿ ಆದರೆ ಯೂಶ್ವಲಿ 3 ಡೇಸ್ಗೆ ಡಿಸ್ಚಾರ್ಜ್ ಮಾಡ್ತಾರೆ. ಇದು ಡಿಸ್ಚಾರ್ಜ್ ದಿನ ತೆಗೆದಿರೋಂಥ ಕ್ಲಿಪ್ಪಿಂಗ್ಸು. ಇವತ್ತು ನಾನು ಡೈರೆಕ್ಟು ಬಣ್ಕಲಿಗೆ ಹೋಗ್ತಾ, ನನ್ನ ಹಸ್ಬೆಂಡ್ ಇಲ್ಲೇ ವರ್ಕ್ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿರೋ ಮನೆಗೆ ಹೋಗ್ತಾ ಇಲ್ಲ, ನನ್ನ ನೇಟಿವಿಗೆ ಹೋಗ್ತಾ ಇರೋದು, ಅಂದರೆ ಬಣ್ಕಲ್ಗೆ. ಹಾಗೆ ಈಗ ಎಲ್ಲ ರೆಡಿ ಮಾಡಿಕೊಂಡು ಪ್ಯಾಕ್ ಆಯಿತು ಹಾಸ್ಪಿಟಲಿಂದ. ಈಗ ಮನೆಗೆ ಹೋಗ್ತಿರೋ ಖುಷಿ. ನಮ್ಮ ಮನೇಲೂ ಕೂಡ ಡೈರೆಕ್ಟ್ ಇಲ್ಲಿಗೆ ಬನ್ನಿ ಅಂತ ಹೇಳಿದರು, ಹಾಗಾಗಿ ಹೋಗ್ತಾ ಇರೋದು. ನಾವು ಸ್ಪೆಷಲ್ ವಾರ್ಡ್ ತಗೊಂಡಿರೋದ್ರಿಂದ ರೂಮೆಲ್ಲ ತುಂಬ ಚೆನ್ನಾಗಿತ್ತು, ಟಿ ವಿ ಇತ್ತು, ಎಲ್ಲ ತುಂಬ ಕ್ಲೀನಾಗಿ ಮೇಂಟೈನ್ ಮಾಡಿದರು. ತುಂಬ ನಮಗೆಲ್ಲ ಇಷ್ಟ ಆಯಿತು. ಹಾಗೆ ಹೊರಡೋಕ್ಕಿಂತ ಮುಂಚೆ ರೂಮಿದೊಂದು ಸ್ಮಾಲ್ ಕ್ಲಿಪ್ಪಿಂಗ್ಸ್ನ ತೊಗೊತಾ ಇದ್ದೆ ನಾನು. ಹಾಗೆ ನಾನು ಹೇಳ್ದಾಗೆ ಹಾಸ್ಪಿಟಲಲ್ಲಿ ತೊಗೊಂಡಿರೋ ಕ್ಲಿಪ್ಪಿಂಗ್ಸ್ ಇಷ್ಟೇ. ನಿಮ್ಮೆಲ್ಲರಿಗೂ ನೋಡಿ ಖುಷಿ ಆಯಿತು ಅಂತ ಅನ್ಕೋತೀನಿ. ಹಾಗೆ ಮೊದಲೇ ಹೇಳಿದಾಗೆ ಬೇಬಿ ವೆಯ್ಟ್ 2.8 kg ಇತ್ತು. ಹಾಗೆ ನಾರ್ಮಲ್ ಡೆಲಿವರಿನೇ ಆಯಿತು ನನಗೆ. ನನಗೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂತ ನಾನು ತುಂಬ ಪ್ರೇ ಮಾಡಿದ್ದೆ. ಹಾಗೆ ಅದಕ್ಕೆ ಅದು ಎಕ್ಸಸೈಸ್ ಅದು ಇದೆಲ್ಲ ತುಂಬ ನಾನು ಮಾಡ್ತಾ ಇದ್ದೆ. ಹಾಗೆ ನನಗಾಗಿರೋದು ನನಗೆ ತುಂಬ ಖುಷಿ ಆಯಿತು. ಹಾಗೆ ನೀವು ಕೇಳ್ಬೋದು, ಮಂಗಳೂರಲ್ಲಿ ಡೆಲಿವರಿ ಅಂತ ಹೇಳ್ತಾ ಇದ್ದೀರಾ, ಯಾವ ಹಾಸ್ಪಿಟಲಲ್ಲಿ ಆಗಿದ್ದು ಅಂತ. ನಾನು ಫಸ್ಟಿಂದನೂ ತೋರಿಸ್ತಾ ಇದ್ದಿದ್ದು ಮಂಗಳೂರಲ್ಲಿ ಫಾದರ್ ಮುಲ್ಲರ್ ಹಾಸ್ಪಿಟ್ಲಲ್ಲಿ. ನನಗೆ ಅಲ್ಲೇ ಡೆಲಿವರಿ ಆಗಿರೋದು. ಹಾಸ್ಪಿಟಲ್ ಬಗ್ಗೆ ಹೇಳಬೇಕಾದ್ರೆ ಡಾಕ್ಟರ್ ಹಾಗೆ ಅಲ್ಲಿಂದ ನರ್ಸ್ ಎಲ್ಲ ತುಂಬ ಕೇರ್ ಮಾಡಿದರು. ಹಾಗೆ ನನಗಂತೂ ಅಲ್ಲಿದ್ದ ಎಲ್ಲ ಫೆಸಿಲಿಟಿ ಕೂಡ ತುಂಬಾ ಇಷ್ಟ ಆಯಿತು. ಡೆಲಿವರಿ ಆದಮೇಲೆ ನಾವು ಸ್ಪೆಷಲ್ ವಾರ್ಡ್ ತೊಗೊಂಡಿದ್ವಿ. ಹಾಗೆ ಡೆಲಿವರಿ ಆಗಿ ಸ್ವಲ್ಪ ಹೊತ್ತಿಗೆ ವಾರ್ಡಿಗೆ ಶಿಫ್ಟ್ ಮಾಡಿದರು. ಹಾಗೆ ನನಗೆ ನಾರ್ಮಲ್ ಡೆಲಿವರಿ ಆಗಿರೋದ್ರಿಂದ 3 ಡೇಸ್ಗೆ ಡಿಸ್ಚಾರ್ಜ್ ಆಯಿತು. ಅದು ಒಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಬೇಗ ನಾವು ಮನೆಗೆ ಹೋದ್ವಿ. ಅಂದರೆ ನಾನು ಹಾಸ್ಪಿಟಲಿಂದ ಸೀದಾ, ಅಂದರೆ ನಮ್ಮ ಮನೆ ಇಲ್ಲೇ ಮಂಗಳೂರಲ್ಲೇ ಇರೋದ್ರಿಂದ ಅಲ್ಲಿಗೆ ಹೋಗಿಲ್ಲ ನಾವು. ನಮ್ಮೂರಿಗೆ ಚಿಕ್ಕಮಂಗ್ಳೂರು ಅಂದರೆ ಬಣ್ಕಲ್ಲಿಗೆ ಹೋದ್ವಿ. ಹಾಗೆ ನನ್ನ ಡೆಲಿವರಿ ವ್ಲಾಗ್ ಪೂರ್ತಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ನನಗೂ ಕೂಡ ಖುಷಿ ಇದೆ. ನಾನು ಸ್ವಲ್ಪ ಬೇಗನೆ ಹಾಕಬೇಕಿತ್ತು ವ್ಲಾಗ್ನ. ಸಮ್ ರೀಸನ್ಸ್ ಹಾಕಿಲ್ಲ, ಯಾರೂ ಬೇಜಾರು ಮಾಡ್ಕೋಬೇಡಿ, ನೀವು ವೆಯ್ಟ್ ಮಾಡ್ತಾ ಇರ್ತೀರಾ ಅಂತ ನನಗೂ ಕೂಡ ಗೊತ್ತು. ಇನ್ಮೇಲೆ ವ್ಲಾಗ್ಸ್ ಆಗೋಕ್ಕೆ ಟ್ರೈ ಮಾಡ್ತೀನಿ. ಈ ವ್ಲಾಗ್ನ ಹಾಕೋದು ತುಂಬ ಲೇಟ್ ಮಾಡಿದ್ದೀನಿ. ಹಾಗೆ ನಾನು ಈ ಮಧ್ಯೆ ಒಂದು ಸ್ವಲ್ಪ ಬೇಬಿ ವಿಡಿಯೋ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ. ನಾನೇನು ಜಾಸ್ತಿ ವಿಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ. ನೆಕ್ಸ್ಟ್ ವ್ಲಾಗಲ್ಲಿ ನಾನು ಅದನ್ನೆಲ್ಲ ಒಟ್ಟಿಗೆ ಸೇರಿಸಿ ಒಂದು ವ್ಲಾಗ್ ಮಾಡಿ ಹಾಕ್ತೀನಿ. ನಿಮ್ಗೆ ಕೂಡ ಇಷ್ಟ ಆಗ್ಬೋದು ಅಂತ ಅನ್ಕೋತೀನಿ. ಇವತ್ತಿನ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹಾಗೆ ನೀವು ಇನ್ನೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಂಗೆ ತುಂಬಾ ಮುಖ್ಯ. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.